ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಡಿಸೆಂಬರ್ 22ರ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡೋಣ. 22ರ ಕರೆಂಟ್ ಅಫೇರ್ಸ್ನ. ಸೊ ಈ ದಿನ ನಾವು ಯಾವ ದಿನ ಅಂತ ಆಚರಿಸ್ತೀವಪ್ಪ ಅಂತಂದರೆ ರಾಷ್ಟ್ರೀಯ ಗಣಿತ ದಿನ ಅಂತ ಆಚರಿಸ್ತೀವಿ. ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಂತ ಆಚರಿಸ್ತೀವಿ ಡಿಸೆಂಬರ್ 22ನ. ನೆನ್ಪಿಟ್ಕೊಳ್ರಿ. ಯಾಕಪ್ಪ ಅಂತಂದರೆ ಈ ದಿನ ಏನಿದೆಲ್ಲ ಶ್ರೀನಿವಾಸ್ ರಾಮಾನುಜನ್, ನಮ್ಮ ಗ್ರೇಟೆಸ್ಟ್ ಇಂಡಿಯನ್ ಮ್ಯಾಥಮೆಟಿಷಿಯನ್ ಆದಂತಹ ಶ್ರೀನಿವಾಸ್ ರಾಮಾನುಜನ್ ರವರು 22 ಡಿಸೆಂಬರ್ 1887ರಲ್ಲಿ ಜನ್ಮ ತಾಳಿದರು. ಸೊ ಅದಕ್ಕೋಸ್ಕರನೇ ಆ ದಿನವನ್ನು ನಾವು ರಾಷ್ಟ್ರೀಯ ಗಣಿತ ದಿನ ಅಂತ ಆಚರಿಸುತ್ತೇವೆ. ನೆಕ್ಸ್ಟ್, ಸೊ ಇಲ್ಲಿ ಅದೇ ಕೊಟ್ಟಿದ್ದೇನೆ. ನೆಕ್ಸ್ಟ್ ನೋಡೋಣ. ಇತ್ತೀಚೆಗೆ ಯಾವ ರಾಜ್ಯದ ಹಂದಿಗಳಲ್ಲಿ ಆಫ್ರಿಕನ್ ಹಂದಿ ಜ್ವರವನ್ನು ಪತ್ತೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಹಂದಿ ಜ್ವರ ಅಂದರೆ ಪಿಗ್ ಫೀವರ್ ಅಂತ ಅನ್ಕೋಬೇಡಿ. ಇದೇನಪ್ಪ ಅಂದರೆ ಸ್ವೈನ್ ಫ್ಲೂ ಅಂತ ಕರೀತಾರೆ. ಹಂದಿ ಜ್ವರ ಅಂದರೆ ಸ್ವೈನ್ ಫ್ಲೂ ಅಂತ ಕರೀತಾರೆ. ಆಫ್ರಿಕನ್ ಸ್ವೈನ್ ಫ್ಲೂ. ಈ ಒಂದು ಡೇಂಜರಸ್ ಇದು. ಬಟ್ ಏನಪ್ಪ ಅಂದರೆ ಮನುಷ್ಯರಿಗೆ ಹರಡಲ್ಲ. ಇನ್ನೂ ಒಂದು ಪ್ರಕರಣಗಳು ಮನುಷ್ಯರಲ್ಲಿ ಕಂಡು ಬಂದಿಲ್ಲ. ಸೊ ಇದು ಕಂಡು ಬಂದಿರತಕ್ಕಂಥದ್ದು ಹಂದಿಗಳಲ್ಲಿ. ಈ ಹಂದಿಗಳಲ್ಲಿ ಬಂತು ಅಂದರೆ ಭಾಳಷ್ಟು ಹಂದಿಗಳು ಒಂದೇ ಸಮಯದಲ್ಲಿ ತೀರ್ಕೊಂಡು ಬಿಡ್ತವೆ. ಸೊ ಅದಕ್ಕೋಸ್ಕರನೇ ಇದು ಇತ್ತೀಚೆಗೆ ನಮ್ಮ ದೇಶದ ಎಲ್ಲಪ್ಪ ಅಂತಂದರೆ ಕೇರಳದಲ್ಲಿ. ಸೊ ಕೇರಳದಲ್ಲಿ ಪತ್ತೆಯಾಗಿದೆ. ಇದೇ ಫಸ್ಟ್ ಟೈಮ್ ಅಂತ ಕೇಳ್ಬೋದು. ಇದು ಫಸ್ಟ್ ಟೈಮ್ ಅಲ್ಲ. ಇದು 2020ರಲ್ಲಿ ಕೂಡ ಅಸ್ಸಾಂನಲ್ಲಿ ಪತ್ತೆಯಾಗಿತ್ತು. ಇದು ಹಂದಿ ಜ್ವರ ಅನ್ನುವಂಥದ್ದು, ಆಫ್ರಿಕನ್ ಹಂದಿ ಜ್ವರ 2020ರಲ್ಲಿ ಅಸ್ಸಾಂನಲ್ಲಿ ಕಂಡು ಬಂದಿತ್ತು. ಅದನ್ನು ಕೊಟ್ಟಿದ್ದು ನೋಡಿ. ಭಾರತದಲ್ಲಿ ಮೊದಲು ಅಸ್ಸಾಂನಲ್ಲಿ ಕಂಡು ಬಂದಿತ್ತು 2020ರಲ್ಲಿ. ಮತ್ತು ಆಫ್ರಿಕನ್ ಸ್ವೈನ್ ಫ್ಲೂ ASF ಅಂತ ಕೂಡ ಕರೀತಾರೆ. ಇದಕ್ಕೆ ಶಾರ್ಟ್ ಫಾರ್ಮ್ ಆಗಿ ಆಫ್ರಿಕನ್ ಸ್ವೈನ್ ಫ್ಲೂ ಅಂತ ಕರೀತಾರೆ. ನೆನ್ಪಿಟ್ಕೊಳ್ರಿ ಸ್ನೇಹಿತರೆ, ಕೇರಳದಲ್ಲಿ ಇತ್ತೀಚೆಗೆ ಪತ್ತೆಯಾಗಿದೆ. ನೆಕ್ಸ್ಟ್, ಕರ್ನಾಟಕದ ವಿಶ್ವವಿದ್ಯಾನಿಲಯದಲ್ಲಿ ಅಂದರೆ ನಮ್ಮ ಕರ್ನಾಟಕದ ಒಂದು ವರ್ಲ್ಡ್ ಯೂನಿವರ್ಸಿಟಿನಲ್ಲಿ ಪ್ರಾಧ್ಯಾಪಕಿಯಾಗಿ ಮೊದಲ ತೃತೀಯ ಲಿಂಗಿ ಎಂಬ ಖ್ಯಾತಿಗೆ ಯಾರು ಪಾತ್ರರಾಗಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇವರು ಪರ್ಮನೆಂಟ್ ಆಗಿಲ್ಲ, ಗೆಸ್ಟ್ ಲೆಕ್ಚರ್ ಆಗಿ ಸೇರಿಕೊಂಡಿದ್ದಾರೆ. ಯಾವುದು ಅದು ಯೂನಿವರ್ಸಿಟಿ ಅಂತ ಅಂದರೆ ಇದು ಯಾರಪ್ಪ ಅಂತಂದರೆ ರೇಣುಕಾ ಪೂಜಾರಿ ಅವರವರು ನಮ್ಮದು ಕರ್ನಾಟಕದ ಮೊದಲ ಯೂನಿವರ್ಸಿಟಿ ಪ್ರಾಧ್ಯಾಪಕರಾಗಿ ಸೇರಿಕೊಂಡಿರ್ತಕ್ಕಂಥದ್ದು. ಇವರು ಗೆಸ್ಟ್ ಲೆಕ್ಚರ್ ಇರ್ಬೋದು, ಮುಂದೆ ಅವರು ಪರ್ಮನೆಂಟ್ ಕೂಡ ಆಗೋ ಚಾನ್ಸಸ್ ಇದೆ. ಸೊ ಇವ್ರಿಗೆ ಇವಾಗ ರೇಣುಕಾ ಪೂಜಾರಿ ಅವರಿಗೆ 35 ವರ್ಷ ವಯಸ್ಸು. ಸೊ ಇವರು ಕನ್ನಡದಲ್ಲಿ PG ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿ ಗೆಸ್ಟ್ ಲೆಕ್ಚರ್ ಆಗಿ ಸೇರಿಕೊಂಡಿದ್ದಾರೆ. ಸೊ ಯಾವ ಯೂನಿವರ್ಸಿಟಿ ಅಂದರೆ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ, ಬಳ್ಳಾರಿಯಲ್ಲಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿಯಲ್ಲಿ ಇವರು ಪ್ರಾಧ್ಯಾಪಕಿಯಾಗಿ ಸೇರ್ಪಡೆಗೊಂಡಿದ್ದಾರೆ. 2024ರ ಜಮ್ಶೆಡ್ಜಿ ಟಾಟಾ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಜಮ್ಶೆಡ್ಜಿ ಟಾಟಾ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಅಂದರೆ ಕಿರಣ್ ಮಜುಮ್ದಾರ್ ಶಾ ಅವರಿಗೆ ನೀಡಲಾಗಿರ್ತಕ್ಕಂಥದ್ದು. ಇನ್ನು ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದರೆ ಜಮ್ಶೆಡ್ಜಿ ಟಾಟಾ ಪ್ರಶಸ್ತಿ ಏನಪ್ಪ ಅಂದರೆ ಇದನ್ನು ಜೈವಿಕ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದ ಅಂದರೆ ವಿಜ್ಞಾನ ಕ್ಷೇತ್ರದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ. ಸೊ ಇವರು ಕಿರಣ್ ಮಜುಮ್ದಾರ್ ಶಾ ಇದ್ದಾರಲ್ಲ, ಇವರು ಜೈವಿಕ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದ್ದವರಾಗಿದ್ದು ಜಮ್ಶೆಡ್ಜಿ ಟಾಟಾ ಪ್ರಶಸ್ತಿಯನ್ನು ISQ ವತಿಯಿಂದ ನೀಡಲಾಗುತ್ತೆ. ISQ ಅಂತ ಅಂದರೆ ಏನು? ಇಂಡಿಯನ್ ಸೊಸೈಟಿ ಫಾರ್ ಕ್ವಾಲಿಟಿ ಅನ್ನುವಂತಹ ಒಂದು ಸಂಸ್ಥೆಯ ವತಿಯಿಂದ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇದನ್ನು 2004ರಿಂದ ನೀಡಲಾಗುತ್ತದೆ ಅಂತ ಪ್ರಾರಂಭಿಸಲಾಗಿದೆ. 2004ರಿಂದ ಇದನ್ನು ಪ್ರಾರಂಭಿಸಲಾಗಿದೆ. ನೆಕ್ಸ್ಟ್, 2024ನೇ ಸಾಲಿನ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಭಾಜನರಾದಂತಹ ಹಿಮಾನ್ಸಿ ಇಂದುಲಾಲ್ ಅವರು ಯಾವ ರಾಜ್ಯದವರು ಅಂತ ಕೇಳಿದ್ದಾರೆ. ಸೊ 2024ನೇ ಸಾಲಿನ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಭಾಜನರಾದ ಹಿಮಾನ್ಸಿ ಇಂದುಲಾಲ್ ರವರು ಯಾವ ರಾಜ್ಯದವರು ಅಂತಂದರೆ ಇವರು ಗುಜರಾತ್ನವರಾಗಿದ್ದು ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್, ಸೊ ಇನ್ನು ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಇದೆಯಲ್ಲ, ಇದು 2013ರಿಂದ ಇದನ್ನು ಸ್ಟಾರ್ಟ್ ಮಾಡಲಾಗಿದೆ, ಅಂದರೆ ಕೊಡಲಾಗ್ತಾ ಇದೆ. ಸೊ ಇದು ರಾಷ್ಟ್ರ ವತಿಯಿಂದ ಕೊಡಲಾಗ್ತಕ್ಕಂಥದ್ದು. ನಮ್ಮ ಕರ್ನಾಟಕದ ಕವಿ ಆದ್ರೂ ಇದನ್ನು ದೇಶದ ಒಂದು ನ್ಯಾಷನಲ್ ಅವಾರ್ಡ್ ಅಂತ ಕೊಡ್ತಾರೆ. ಸೊ ಇದರಲ್ಲಿ ಏನೇನಿರುತ್ತೆ? 5 ಲಕ್ಷ ಪ್ರೈಸ್ ಮನಿ ಇರುತ್ತೆ, ಒಂದು ಸಿಲ್ವರ್ ಮೆಡಲ್ ಕೊಡ್ತಾರೆ, ಮತ್ತು ಒಂದು ಸಿಟೇಷನನ್ನು ಕೊಡ್ತಾರೆ. ಸಿಟೇಷನ್ ಅಂದ್ರೇನು? ಪದವಿ, ಅದನ್ನು ಕೊಡ್ತಾರೆ. ಸೊ ಇಲ್ಲಿ ಕುವೆಂಪು ರಾಷ್ಟ್ರೀಯ ಪ್ರಶಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ ಭಾರತದ ಯಾವ ನಗರದಲ್ಲಿ ಭಾರತೀಯ ಸೇನೆಯು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಕ್ಯುಬೇಷನ್ ಸೆಂಟರ್ ಅನ್ನು ಉದ್ಘಾಟಿಸಿದೆ ಅಂತ ಕೇಳಿದ್ದಾರೆ. ಇದು ಎಲ್ಲಪ್ಪ ಅಂತಂದರೆ ಇದು ಬೆಂಗಳೂರಿನಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ಇಂಡಿಯನ್ ಆರ್ಮಿ ವತಿಯಿಂದ ಈ ಒಂದು ಭಾರತೀಯ ಸೇನೆಯ ವತಿಯಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ಕ್ಯುಬೇಷನ್ ಸೆಂಟರನ್ನು ಉದ್ಘಾಟಿಸಲಾಗಿರ್ತಕ್ಕಂಥದ್ದು. ನೆಕ್ಸ್ಟ್, AI ಅಂದರೆ AIನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾವು ಯಾವ ರೀತಿಯಾಗಿ ಅಳವಡಿಸಿಕೊಳ್ಳಬಹುದು ಸೇನೆಯಲ್ಲಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಂಶೋಧನೆ ಮತ್ತು ಟೀಚಿಂಗ್ ಕೂಡ ನಡೆಯುತ್ತೆ, ಲರ್ನಿಂಗ್ ಕೂಡ ನಡೆಯುತ್ತೆ ಅದರಲ್ಲಿ. ನೆಕ್ಸ್ಟ್ ನೋಡೋದಾದರೆ ಸುದ್ದಿಯಲ್ಲಿರ್ತಕ್ಕಂಥ
ಚೀಡೋ ಹೆಸರು ನೋಡ್ಕೊಡ್ರಿ. ಚೀಡೋ ಚಂಡಮಾರುತವು ಯಾವ ದೇಶಕ್ಕೆ ಅಪ್ಪಳಿಸಿದೆ ಅಂತ ಕೇಳಿದ್ದಾರೆ. ಸೊ ಚೀಡೋ ಚಂಡಮಾರುತ ಬಂದು ಅಪ್ಪಳಿಸಿರ್ತಕ್ಕಂಥದ್ದು ಯಾವ ದೇಶಕ್ಕೆ ಅಂದರೆ ಇದು ಫ್ರಾನ್ಸ್ ದೇಶಕ್ಕೆ ಅಪ್ಪಳಿಸಿರ್ತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾಗತ್ತೆ. ನೆಕ್ಸ್ಟ್, ಭಾರತಕ್ಕೆ ಅತಿ ಹೆಚ್ಚು ಕಚ್ಚಾ ತೈಲ ಪೂರೈಕೆ ರಾಷ್ಟ್ರವಾಗಿ ಯಾವ ರಾಷ್ಟ್ರ ಹೊರಹೊಮ್ಮಿದೆ ಅಂತ ಕೇಳಿದ್ದಾರೆ. ಸೊ ಇತ್ತೀಚಿನ ಒಂದು 2-3 ತಿಂಗಳ ವರದಿಯ ಪ್ರಕಾರ ಅತಿ ಹೆಚ್ಚು ರಾಷ್ಟ್ರ ಹೊರಹೊಮ್ಮಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಅಂದರೆ ಇದ್ರ ಬಗ್ಗೆ ನೋಡೋದಾದರೆ ಭಾರತದ ಒಟ್ಟು ಆಮದುಗಳಲ್ಲಿ ಅಂದರೆ ನಾವೆಷ್ಟು ರಫ್ತು ಆಮದು ಮಾಡ್ಕೊತೀವಿ ಅದರಲ್ಲಿ 35%ಕ್ಕಿಂತ ಹೆಚ್ಚಿನ ಪಾಲನ್ನು ರಷ್ಯಾ ಹೊಂದಿದೆ. ಮತ್ತು ರಷ್ಯಾದ ತೈಲ ಆಮದುಗಳು ಫೆಬ್ರವರಿ 2022ರಲ್ಲಿ ಕೇವಲ 0.2%ರಿಂದ ಇತ್ತೀಚಿನ ತಿಂಗಳುಗಳಲ್ಲಿ ಸತತವಾಗಿ ಅಗ್ರಸ್ಥಾನ ಅಂದರೆ 35%ವರೆಗೆ ಏರಿರತಕ್ಕಂಥದ್ದು ರಷ್ಯಾದ ಆಮದು. ನೆಕ್ಸ್ಟ್, ಯಾವ ದೇಶವು ಕ್ಯಾನ್ಸರ್ ಚಿಕಿತ್ಸೆಗಾಗಿ mRNA ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದಾರೆ. ಸೊ ಯಾವ ದೇಶಪ್ಪ ಅಂದರೆ ಕ್ಯಾನ್ಸರ್ಗೆ ಇನ್ನೂವರೆಗೂ ಚಿಕಿತ್ಸೆಯನ್ನು ಹಿಡಿದಿರಲಿಲ್ಲ. ಸೊ ಇವಾಗ mRNA ಲಸಿಕೆಯನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ಇದು ರಷ್ಯಾ ದೇಶ ನೋಡಿ. ರಷ್ಯಾ ದೇಶ ಒಂದು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಕರಿತೀವಿ, ಇದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ನೆಕ್ಸ್ಟ್, SBIನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರನ್ನಪ್ಪ ಅಂತಂದರೆ ಡೈರೆಕ್ಟರ್ ಜನರಲ್ ಆಗಿ ಆಪ್ಷನ್ ಡಿ ಇಲ್ಲಿ ರಾಮ್ ಮೋಹನ್ ರಾವ್ರವರನ್ನು SBIನ ಡೈರೆಕ್ಟರ್ ಜನರಲ್ ಆಗಿ ನೇಮಿಸಲಾಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ MCQ ಮುಕ್ತಾಯಗೊಂಡಿದ್ದಾವೆ. ಕೊನೆವರೆಗೂ ನೋಡೋದಕ್ಕೆಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಇವತ್ತೊಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಇತ್ತು ಅಂದ್ಕೊತೀನಿ, ಅದ್ರ ಮೇಲೆ ಅಂದರೆ ಇನ್ನಷ್ಟು ದಿನದಲ್ಲಿ ಅದೆಲ್ಲ ಹೋಗುತ್ತೆ. ಮತ್ತೇನಪ್ಪ ಅಂತಂದರೆ ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ನ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಮತ್ತು ಏನಪ್ಪ ಅಂದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೊ ಮಚ್.